ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮ್ಯಾಂಗೋ ಮಿನಿ ಕೇಕ್. ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಬಟ್ಲು ಸಕ್ಕರೆ, 2 ಸ್ಪೂನ್ ಗೋಧಿ ಹಿಟ್ಟು, 1 ಬಟ್ಲು ಚಿರೋಟಿ ರವೆ, ಸ್ವಲ್ಪ ಏಲಕ್ಕಿ ಪುಡಿ, ಕಟ್ ಮಾಡಿದ ಬಾದಾಮಿ ಮತ್ತು ಗೋಡಂಬಿ, ಮತ್ತು ಅರ್ಧ ಬಟ್ಲು ಹಾಲು, ಮತ್ತು 1 ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋನ ತೊಳೆದ್ಬಿಟ್ಟು ತೊಗೋಬೇಕು. ಇವಾಗ ನೋಡಿ, ಮ್ಯಾಂಗೋನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಚಾಕುಯಿಂದ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದು ಮೇಗಿನ ತುಂಬ ತೆಗಿಬೇಕು. ತುಂಬ ತೆಗೆದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದ್ರದ್ದು ಪಲ್ಪ್ ಎಲ್ಲ ತೆಗೆದಿಟ್ಕೋಬೇಕು. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ರಿ, ತುಂಬ ರುಚಿ ಆಗ್ತಾವೆ ನೋಡಿ ಇವು ಕೇಕು. ಮಕ್ಕಳು ತಿನ್ನೋದಕ್ಕೆ ಏನಾದರೂ ಬೇಕಂತ ಕೇಳ್ತಾರಲ್ಲ, ಸ್ಕೂಲ್ಗೆ ಹೋಗಿ ಬಂದಮೇಲೆ ಇಲ್ಲ ಮನೆಯಲ್ಲಿ ರಜೆ ಇದ್ದಾಗ ನಮಗೆ ಕೇಕ್ ಮಾಡೋದು ಇದು ತುಂಬ ಸುಲಭ ಐತೆ ನೋಡಿ. ಅದಕ್ಕೆ ನೀವು ಈ ಥರ ಕೇಕ್ನ ಮಾಡಿ ಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಪಲ್ಪ್ ತಗೊಂಡು ಮಾಡ್ಕೋಬೇಕು. ತುಂಬ ರುಚಿಯಾಗಿರ್ತಾವೆ ನೋಡಿರಿ ಇವು ಕೇಕ್. ನೀವು ಎಲ್ಲ ಥರ ಕೇಕ್ ತಿಂದಿರ್ತೀರ, ಈ ಥರ ಕೇಕ್ ನೀವು ತಿಂದಿರಲ್ಲ. ಅದಕ್ಕೆ ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿ ತಿಂದು ಇದ್ರ ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿ ಹಾಕ್ಕಾವೆ ನೋಡಿರಿ ಇವು ಕೇಕು. ಮಾಡೋದು ಕೂಡ ತುಂಬ ಸುಲಭ ಇದೆ ನೋಡಿ. ಈ ಥರ ಇದು ಪಲ್ಪ್ ತಗೊಂಡ್ಮೇಲೆ ಇದನ್ನು ಈಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಮಿಕ್ಸಿ ಜಾರ್ಗೆ ರವೆ ಹಾಕ್ಕೋತಾ ಇದ್ದೀನಿ. ಚಿರೋಟಿ ರವೆ 1 ಬಟ್ಲು, 2 ಸ್ಪೂನ್ ಗೋಧಿ ಹಿಟ್ಟು, ಮತ್ತು ಅರ್ಧ ಬಟ್ಲು ಸಕ್ಕರೆ. ಇವಾಗ ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಾವಿನ ಹಣ್ಣು ಹುಳಿ ಇದ್ದರೆ ಸಕ್ಕರೆ ಜಾಸ್ತಿ ಹಾಕ್ಕೊಡ್ರಿ. ಮಾವಿನ ಹಣ್ಣು ಹುಳಿ ಇಲ್ಲ ಸ್ವೀಟ್ ಆಗಿದ್ದರೆ ಸಕ್ಕರೆ ಕಡಿಮೆ ಹಿಡಿಯುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನನಗಿದು ಒಂದು ಮಾವಿನ ಹಣ್ಣಿಗೆ ಇದು 2 ಬಟ್ಲು, ಇದು ಅರ್ಧ ಬಟ್ಲು ಸಕ್ಕರೆ ಕರೆಕ್ಟಾಗಿದೆ. ಅದಕ್ಕೆ ನಾನು ಈ ಹದ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಅದನ್ನು ಒಂದು ಪಾತ್ರೆಗೆ ಸಾಣಿಸ್ಕೋತಾ ಇದ್ದೀನಿ ನೋಡಿರಿ, ಹಿಟ್ಟನ್ನು ಗ್ರೈಂಡ್ ಮಾಡಿದ್ದು. ಇವಾಗ ಅದೇ ಮಿಕ್ಸಿ ಜಾರಿಗೆ ನಾವು ಆಗಲ್ಲೇ ಮಾವಿನ ಹಣ್ಣನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೋಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಗ್ರೈಂಡ್ ಆದಮೇಲೆ ಅದನ್ನು ಆಗಲ್ಲೇ ಹಿಟ್ಟು ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 3 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಅದೇ ಗ್ರೈಂಡಿಗೆ ಮಿಕ್ಸರ್ ಜಾರ್ಗೆ ನಾನು ಅರ್ಧ ಬಟ್ಲು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಇವು ಕಾಯಿಸಿ ಆರಿಸಿದ ಹಾಲು, ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರೋ ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಹಾಲು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ನೋಡ್ಕೊಳ್ಳಿ, ಕಲಿಸ್ಕೊಳ್ಳುವಾಗ ಅದನ್ನು ಇದಕ್ಕೆ ಸ್ವಲ್ಪ ಈಗ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ಕೋತಾ ಇದ್ದೀನಿ. ಆಗಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವು ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ಸಣ್ಣ ಚಮಚಲ್ಲೇ 1 ಚಮಚ ಸೋಡಾ ಪುಡಿ ಹಾಕ್ಕೊಡ್ರಿ. ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲೆ ಉದುರ್ಸೋಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಅವು ಇವು. ಇವಾಗ ಗುಂಡ್ಪಂಗ್ಲ ಹಂಚು ತೊಗೊಂಡು ಗುಂಡ್ಪಂಗ್ಲ ಹಂಚಿನ ಎಲ್ಲ ಮನೆಗಳಿಗೂ ಎಣ್ಣೆ ಹಾಕ್ಕೊಂಡು ನಾನು ಕೈಯಿಂದ ಸವರ್ಕೋತಾ ಇದ್ದೀನಿ ನೋಡಿ. ಈ ಥರ ಕೈಯಿಂದ ಎಲ್ಲ ಎಣ್ಣೆ ಸವರ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಆ ಹಂಚನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಉರಿನ ಫುಲ್ಲು ಸಣ್ಣ ಇಡಬೇಕು, ಜೋರೆ ಉರಿ ಇಡಬೇಡ್ರಿ. ಇವಾಗ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೋತಾ ಇದ್ದೀನಿ ನೋಡಿರಿ ನಾನು ಇದಕ್ಕೆ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು, ಇದು ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಉರಿ ಸಣ್ಣ ಇಟ್ಕೊಂಡು ಹಂಚು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಲ್ಲ, ಇವಾಗ ಹಂಚು ಸ್ವಲ್ಪ ಬಿಸಿಯಾಗಿದೆ. ಇವಾಗ ಎಲ್ಲ ಗುಂಡ್ಪಂಗ್ಲ ಮನೆಗಳಿಗೆ ಇದನ್ನು ಮಿಕ್ಸ್ ಮಾಡಿದ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿರಿ.
ಯಾವುದೇ ಕಾರಣಕ್ಕೆ ಉರಿನ ಜೋರು ಇಡೋದಕ್ಕೆ ಹೋಗಬೇಡಿ, ಸಣ್ಣನೇ ಇಡಬೇಕು ಉರಿ. ನೋಡಿ ಈ ಥರ ಮೇಲೆ ಡ್ರೈ ಫ್ರೂಟ್ಸ್ ಉಳಿಸ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ ಕೂಡ ರುಚಿ ಮಾತ್ರ ಸಖತ್ತಾಗಿದೆ ನೋಡಿರಿ. ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ನೋಡಿ, ಈಗ ಪ್ಲೇಟ್ ತೆಗೆದು ಒಂದು ಚಾಕುವಿಂದ ಈ ಥರ ಚುಚ್ಚಿ ನೋಡ್ಕೊಳ್ಳಿ. ಅದು ಚಾಕುಗೆ ಹಿಟ್ಟು ಹತ್ತಲಿಲ್ಲ ಅಂದರೆ ಬೆಂದಿದೆ ಅಂತ. ನೋಡಿ ಇವಾಗ ನೋಡಿ ರೆಡಿಯಾಗಿದೆ ನೋಡಿ, ಅವು ಬೆಂದಿದ್ದಾವೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ ಕೂಡ ತುಂಬ ಸಖತ್ತಾಗಿ ಬಂದಿದೆ ನೋಡಿ. ಟೇಸ್ಟು ಹಾಗೆ ತುಂಬ ರುಚಿಯಾಗಿದೆ. ನೀವು ಎಲ್ಲ ಥರ ಕೇಕ್ ತಿಂದಿರ್ತೀರ, ಈ ಥರ ನೀವು ತಿಂದಿರಲ್ಲ. ಒಂದ್ಸರಿ ನೀವು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ತಿಂದು ನೋಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಪರ್ಫೆಕ್ಟ್ ಆಗಿದೆ ನೋಡಿ. ಇವಾಗ ಇವೆಲ್ಲ ರೆಡಿ ಆದ್ವಲ್ಲ, ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಇವು ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ರೆಡಿಯಾಗಿ ತೋರಿಸ್ತೀನಿ ನೋಡ್ರಿ, ಎಷ್ಟು ಸ್ಮೂತಾಗಿವೆ ನೋಡಿ. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡ್ರಿ, ಒಳಗೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.